ಹಾಯ್ ಗಾಯ್ಸ್, ನೀವು ನೋಡುತ್ತಿದ್ದೀರಾ ರಕೀಬ್ ಟೆಕ್ಸ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಗ್ರೂಪ್ ಹೇಗೆ ಕ್ರಿಯೇಟ್ ಮಾಡಬಹುದು, ಗ್ರೂಪ್ನಲ್ಲಿ ಹೇಗೆ ಮೆಸೇಜ್ ಹಾಕಬಹುದು ಎಂದು ಹೇಳಿಕೊಡುತ್ತೇನೆ. ಈ ಚಾನಲ್ಗೆ ನೀವು ಹೊಸಬರಾದರೆ ಈಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಪಕ್ಕದಲ್ಲಿರುವ ಬೆಲ್ ಐಕನ್ನಲ್ಲಿ ಆಲ್ ಎಂಬ ಆಪ್ಷನನ್ನು ಕೂಡ ಎನೇಬಲ್ ಮಾಡಿಕೊಳ್ಳಿ. ಇದೊಂದು ಈಸಿ ಮೆಥಡ್ ಆಗಿದೆ ಗೈಸ್. ಈ ಗ್ರೂಪನ್ನು ಹೇಗೆ ಕ್ರಿಯೇಟ್ ಮಾಡುವುದೆಂದರೆ, ನಿಮಗೆ ಮೇಲೆ ರೈಟ್ ಸೈಡ್ನಲ್ಲಿ ಒಂದು ಮೆಸೇಜಿಂಗ್ ಎಂಬ ಐಕಾನ್ ಕಾಣಿಸುತ್ತಿದೆ. ಆ ಮೆಸೇಜಿಂಗ್ ಎಂಬ ಐಕಾನನ್ನು ನೀವು ಕ್ಲಿಕ್ ಮಾಡಬೇಕು. ಆಗ ನಿಮಗೆ ಈ ಥರದೊಂದು ಇಂಟರ್ಫೇಸ್ ಕಾಣಿಸುತ್ತದೆ. ಇಲ್ಲಿ ನಿಮಗೆ ಮೇಲೆ ರೈಟ್ ಕಾರ್ನರ್ನಲ್ಲಿ ಒಂದು ಪೆನ್ನಿನ ಐಕಾನ್ ಕಾಣಿಸುತ್ತದೆ. ಅದನ್ನು ನೀವು ಕ್ಲಿಕ್ ಮಾಡಬೇಕು. ಆಗ ನಿಮಗೆ ಈ ಥರದೊಂದು ಇಂಟರ್ಫೇಸ್ ಕಾಣಿಸುತ್ತದೆ. ಅಲ್ಲಿ ನಿಮಗೆ ನಿಮ್ಮ ಫಾಲೋವರ್ಸ್ಗಳು ಅಥವಾ ನೀವು ಯಾರನ್ನು ಗ್ರೂಪಿಗೆ ಸೇರಿಸಬೇಕು ಅವರನ್ನು ಸೆಲೆಕ್ಟ್ ಮಾಡಿಕೊಳ್ಳಬಹುದು. ನಾನು ಇಲ್ಲಿ ಒಂದು 4 ಜನರನ್ನು ಇಲ್ಲಿ ಸೆಲೆಕ್ಟ್ ಮಾಡುತ್ತೇನೆ. ನಿಮಗೆ ಬೇಕಾದರೆ ಮೇಲೆ ಸರ್ಚ್ ಬಾರ್ನಲ್ಲಿ ಸರ್ಚ್ ಮಾಡಿಕೊಂಡು ಬೇರೆಯವರನ್ನು ನೀವು ಗ್ರೂಪಿಗೆ ಹಾಕಿಕೊಳ್ಳಬಹುದು. ನಾನು ಇಲ್ಲಿ ಒಂದು 4 ಜನರನ್ನು ಗ್ರೂಪ್ಗೆ ಸೇರಿಸಿಕೊಳ್ಳುತ್ತೇನೆ. ನಂತರ ಮೇಲೆ ಚಾಟ್ ಎಂಬ ಆಪ್ಷನ್ ಕಾಣಿಸುತ್ತದೆ. ಅದನ್ನು ನೀವು ಕ್ಲಿಕ್ ಮಾಡಬೇಕು. ಈಗ ನಿಮ್ಮ ಗ್ರೂಪ್ ರೆಡಿಯಾಗಿದೆ ಗೈಸ್. ನಾನು ಇಲ್ಲಿ ಒಂದು ಮೆಸೇಜನ್ನು ಟೈಪ್ ಮಾಡುತ್ತೇನೆ. ಹಾಯ್ ಎಂದು ಟೈಪ್ ಮಾಡಿ ಸೆಂಡ್ ಮಾಡುತ್ತೇನೆ. ಈಗ ನಿಮ್ಮ ಈ ಗ್ರೂಪ್ನ ಹೆಸರನ್ನು ಚೇಂಜ್ ಮಾಡಬೇಕು ಗೈಸ್. ನಿಮಗೆ ಮೇಲೆ ಅಲ್ಲಿ ಸ್ಕ್ರೀನ್ನಲ್ಲಿ ಕಾಣಬಹುದು. ಈಗ ಅವರ ಯೂಸರ್ ನೇಮ್ ಮಾತ್ರ ಕಾಣಿಸುತ್ತಿದೆ. ಅದಕ್ಕೆ ಈಗ ಗ್ರೂಪ್ಗೆ ಒಂದು ನೇಮನ್ನು ಕೊಡಬೇಕು ಗೈಸ್. ಅದಕ್ಕಾಗಿ ನಿಮಗೆ ಅಲ್ಲಿ ನೇಮ್ ದಿಸ್ ಗ್ರೂಪ್ ಎಂಬಲ್ಲಿ ನೀವು ನಿಮ್ಮ ಗ್ರೂಪ್ಗೆ ಕೊಡಬೇಕಾದ ಹೆಸರನ್ನು ಅಲ್ಲಿ ಟೈಪ್ ಮಾಡಿ ಕೊಡಬೇಕು ಗೈಸ್. ನಾನು ಈಗ ಫ್ರೆಂಡ್ಸ್ ಫಾರ್ ಎವರ್ ಎಂದು ಟೈಪ್ ಮಾಡಿ ಕೊಡುತ್ತೇನೆ. ಟೈಪ್ ಮಾಡಿದ ನಂತರ 1-2 ಇಮೋಜಿಸ್ಗಳನ್ನು ಕೊಡುತ್ತೇನೆ. ನಂತರ ನೀವು ಓಕೆಯನ್ನು ಕ್ಲಿಕ್ ಮಾಡಬೇಕು ಗೈಸ್. ಈಗ ನಿಮ್ಮ ಗ್ರೂಪ್ಗೆ ಹೆಸರನ್ನು ಕೊಟ್ಟಿದ್ದೇವೆ. ಈಗ ಗ್ರೂಪ್ನಲ್ಲಿ ಇನ್ನೂ ಸುಮಾರು ಸೆಟ್ಟಿಂಗ್ಸ್ಗಳಿವೆ. ಅದನ್ನು ಹೇಗೆ ಮಾಡಬಹುದೆಂದರೆ, ಮೇಲೆ ನೀವು ಒಂದು ಐಕಾನ್ ಕಾಣಿಸುತ್ತದೆ. ಅದನ್ನು ನೀವು ಕ್ಲಿಕ್ ಮಾಡಬೇಕು ಗೈಸ್. ಆಗ ನಿಮಗೆ ಈ ಥರದೊಂದು ಇಂಟರ್ಫೇಸ್ ಕಾಣಿಸುತ್ತದೆ. ಅಲ್ಲಿ ನಿಮಗೆ ಥೀಮ್ ಎಂಬ ಆಪ್ಷನ್ ಕಾಣಿಸುತ್ತದೆ. ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಥೀಮ್ ಬೇಕಾದರೂ ಸೆಟ್ ಮಾಡಿಕೊಳ್ಳಬಹುದು. ನಾನು ಈಗ ಅದನ್ನು ಕ್ಲಿಕ್ ಮಾಡಿದ್ದೇನೆ ಗೈಸ್. ನಿಮಗೆ ಇಲ್ಲಿ ಕಾಣಬಹುದು ಸ್ಕ್ರೀನ್ನಲ್ಲಿ ಎಷ್ಟು ಬೇಕಾದರೂ ಥೀಮ್ಗಳಿವೆ. ನಿಮಗೆ ಇಷ್ಟವಾದುದನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಲೈ ಮಾಡಿಕೊಳ್ಳಬಹುದು. ನಾನು ಈಗ ಲವ್ ಎಂಬ ಥೀಮನ್ನು ಸೆಟ್ ಮಾಡಿದ್ದೇನೆ. ಈಗ ನಿಮಗೆ ಸ್ಕ್ರೀನ್ನಲ್ಲಿ ಕಾಣಬಹುದು. ಅದೇ ರೀತಿ ಇನ್ನೊಂದು ಟೈ ಡೈ ಎಂಬ ಥೀಮನ್ನು ಸೆಲೆಕ್ಟ್ ಮಾಡಿದ್ದೇನೆ. ಈ ರೀತಿ ಆಗುತ್ತದೆ. ಇನ್ನೊಂದು ಥೀಮನ್ನು ನಾನು ಹಾಕುತ್ತೇನೆ. ಇನ್ನೊಂದು ಮೋನೋಕ್ರೋಮ್ ಎಂಬ ಥೀಮನ್ನು ಹಾಕಿದ್ದೇನೆ. ಈಗ ನಿಮಗೆ ಕಾಣಬಹುದು ಚೇಂಜ್ ಆಗಿದೆ ಗೈಸ್. ಇನ್ನೊಂದು ಥೀಮ್ ಈಗ ಹ್ಯಾಲೋವಿನ್ ಎಂಬ ಥೀಮನ್ನು ಹಾಕಿದ್ದೇನೆ. ಈ ರೀತಿಯಾಗಿ ನಿಮಗೆ ಚೇಂಜ್ ಮಾಡಿಕೊಳ್ಳಬಹುದು ಗೈಸ್. ಈ ರೀತಿಯಾಗಿ ನಿಮಗೆ ಈಸಿಯಾಗಿ ಗ್ರೂಪ್ ಮಾಡಿಕೊಳ್ಳಬಹುದು ಗೈಸ್. ಈ ವಿಡಿಯೋ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.